ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಇನ್ನೊಂದು ಸ್ಕಿನ್ ಗ್ಲೋಗೋಸ್ಕರ ಒಂದು ಫೇಸ್ ಮಾಸ್ಕನ್ನು ತಿಳಿಸ್ತೀನಿ. ಇದನ್ನು ಹಚ್ಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಟು ನೀವು ಮುಖ ತೊಳ್ಕೊಬೋದು. ಇಮಿಡಿಯೇಟ್ಲಿ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಆಗುತ್ತೆ, ಸ್ಕಿನ್ ಯಾರ್ದು ಡ್ರೈ ಇರ್ತದೆ ಅದು ಸಹ ಸಾಫ್ಟ್ ಆಗ್ತದೆ, ಆಮೇಲೆ ಕಪ್ಪು ಇರುತ್ತಲ್ಲ ಅದು ಸಹ ಬ್ರೈಟ್ ಆಗ್ತದೆ. ಇವಾಗ ಏನು ಅಂದರೆ ಇದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಆಮೇಲೆ ನನ್ನ ವಿಡಿಯೋ ಇಷ್ಟವಾದರೆ ಮರೆಯೋದು ಲೈಕ್ ಮಾಡೋದು ಮರಿಬೇಡಿ. ಹೊಸಬ್ರು ಯಾರಾದರೂ ಈ ಚಾನಲ್ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಬರೀ ಒಂದು ಚಿಕ್ಕ ಸಮಯದಲ್ಲೇ ನಾನು ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಉಪಯೋಗ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮರೆಯೋದು ಪ್ರೆಸ್ ಮಾಡಿ. ಇಮಿಡಿಯೇಟ್ಲಿ ನಿಮ್ಗೆ ನಾನು ಹಾಕಿರೋ ವಿಡಿಯೋಗಳು ಇಮಿಡಿಯೇಟ್ಲಿ ನಿಮಗೆ ತಲುಪ್ತದೆ. ಇವಾಗ ಏನಂದರೆ, ಫಸ್ಟ್ ಒಂದು ಕಪ್ಪಲ್ಲಿ 2 ಟೇಬಲ್ ಸ್ಪೂನಷ್ಟು, ಅಂದರೆ ಟೀ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಳ್ಳಿ. ಅದಕ್ಕೆ ಕಸ್ತೂರಿ ಅರಿಶಿಣ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಬಿಟ್ಟು ಎರಡನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಜೇನುತುಪ್ಪ ಆಮೇಲೆ ಕಸ್ತೂರಿ ಅರಿಶಿಣ ಇವು ಎರಡನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಇದನ್ನು ಮುಖಕ್ಕೆ ಫಸ್ಟ್ ಮುಖ ತೊಳ್ಕೊಂಡಾದಮೇಲೆ ನೀವು ಅಪ್ಲೈ ಮಾಡಿಕೊಂಡು 10ರಿಂದ 15 ನಿಮಿಷ ಬಿಟ್ಟಾದಮೇಲೆ ಆಮೇಲೆ ಸ್ವಲ್ಪ ಡ್ರೈ ಆಗಿರ್ತದೆ, ಆಮೇಲೆ ಟೈಟ್ ಅನ್ನಿಸ್ತಿರ್ತದೆ. ಆಮೇಲೆ ನೀವೇನು ಮಾಡಬೇಕು, ಕೈನ ಹಸಿ ಮಾಡ್ಕೊಂಬಿಟ್ಟು ನಿಧಾನವಾಗಿ ಮಸಾಜ್ ಮಾಡಿಕೊಂಡು ತಣ್ಣೀರಿನಿಂದಾಗಿರ್ಬೋದು, ಲೈಟ್ ವಾರ್ಮ್ ವಾಟರಿಂದಾದರೂ ನೀವು ಮುಖ ತೊಳ್ಕೊಬೋದು. ಸೋಪ್ ಮಾತ್ರ ಬಳಸಬೇಡಿ. ಈ ಥರ ವಾರದಲ್ಲಿ ಒಂದು 2 ಸರಿ 3 ಸರಿ ನೀವು ಅಪ್ಲೈ ಮಾಡಿಕೊಂಡು ಈ ಥರ ಫೇಸ್ ಪ್ಯಾಕ್ ಹಾಕ್ಕೊಂಡು ನೋಡಿ, ನಿಮಗೆ ಗೊತ್ತಾಗ್ತದೆ ಸ್ಕಿನ್ನಲ್ಲಿ ಎಷ್ಟು ಚೇಂಜ್ ಆಗ್ತದಂತ. ಆಮೇಲೆ ಈ ವಿಡಿಯೋ ಇಷ್ಟವಾದರೆ ಮರೆಯದೆ ಲೈಕ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.